TV forever on fire. ರಾಶಿ ರಾಶಿ ಟೊಮ್ಯಾಟೊ ರಸ್ತೆಗೆ ಚೆಲ್ಲಿದ ರೈತ ಲಕ್ಷ ಖರ್ಚು ಮಾಡಿ ಬೆಳೆದಿದ್ದ ಬೆಳೆಗಿಲ್ಲ ಉತ್ತಮ ಬೆಲೆ. ಟೊಮ್ಯಾಟೊ ಬೆಲೆ ಕುಸಿತದಿಂದ ಕಂಗಾಲಾದ ರೈತ. ಬಳ್ಳಾರಿಯಲ್ಲಿ ರಾಶಿ ಟೊಮ್ಯಾಟೊ ರಸ್ತೆ ಪಾಲಾಗ್ಬಿಟ್ಟಿದೆ. ಮಾರುಕಟ್ಟೆಯಲ್ಲಿ ಬೆಲೆ ಸಿಗದೆ ರೈತರು ಹೈರಾಣಾಗಿ ಹೋಗಿದ್ದಾರೆ. ಬೆಲೆ ಕುಸಿತದಿಂದ ಟ್ರಾನ್ಸ್ಪೋರ್ಟ್ಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ನೋಡಿ, ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ರೈತರು ಹೆಂಗೋ ಇರೋಬರ ದುಡ್ಡನ್ನೆಲ್ಲ ಸುರಿದು ಬಿಟ್ಟಿರ್ತಾರೆ. ಹೆಂಗೋ ಬೆಲೆ ಜಾಸ್ತಿ ಆಗತ್ತೆ, ನಾವು ಬೆಳೆದಿರೋದಕ್ಕೆ ಉತ್ತಮವಾದಂಥ ಬೆಲೆ ಸಿಗುತ್ತೆ, ಈ ಥರದ್ದೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಆ ನಿರೀಕ್ಷೆಗಳು ತಲೆ ಕೆಳಗಾದಾಗ ಈ ಥರ ಆಗತ್ತೆ. ಟೊಮ್ಯಾಟೊವನ್ನು ರಸ್ತೆಗೆ ಚೆಲ್ಲಿ ರೈತ ಅಸಮಾಧಾನವನ್ನು ತೋಡ್ಕೊಳ್ತಾ ಇರುವಂಥದ್ದು. ಲಕ್ಷ ಖರ್ಚು ಮಾಡಿ ಬೆಳೆದಿದ್ರಂತೆ, ಆದರೆ ಉತ್ತಮ ಬೆಲೆ ಅನ್ನೋದೇ ಇಲ್ಲ. ಆ ಕಾರಣಕ್ಕಾಗಿ ಕಂಗಾಲಾಗಿದ್ದಾರೆ ರೈತ. ಬಳ್ಳಾರಿಯಲ್ಲಿ ರಾಶಿ ಟೊಮ್ಯಾಟೊವನ್ನು ರಸ್ತೆ ಪಾಲು ಮಾಡಿಬಿಟ್ಟಿದ್ದಾರೆ. ಮಾರುಕಟ್ಟೆಯಲ್ಲಿ ಬೆಲೆ ಸಿಗಲಿಲ್ಲ ಅಂತ ಹೈರಾಣಾಗಿ ಹೋಗಿದ್ದಾರೆ. ಇದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ಮತ್ತೆ ಅದಕ್ಕೂ ದುಡ್ಡು ಕೊಡಬೇಕು. ಅಷ್ಟೆಷ್ಟು ದುಡ್ಡನ್ನು ಖರ್ಚು ಮಾಡೋ ಬದಲು ನಾವು ಯಾಕೆ ಅಲ್ಲಿ ತನಕ ಹೋಗಬೇಕು, ಮಾರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೋಡಿಗೆ ತಂದು ಸುರಿತಾ ಇದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಗ್ರಾಮ, ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲೆ. ನಾವು ಟೊಮೊಟೊ ಇಡ್ತೀವಿ ಸರ್. ವರ್ಷ ಏನಿಲ್ಲ ಅಂದ್ರೆ 1.5 ಎಕರೆ 2 ಎಕರೆ ಇರ್ತೀವಿ. ನಮಗೆ ಚೆನ್ನಾಗಿ ಬರುತ್ತೆ ಅಂತೇಳಿ ಬೆಳೆ ಒಂದೊಂದು ವರ್ಷ ಬರುತ್ತೆ ಸರ್, ಒಂದೊಂದು ವರ್ಷ ಬರೋಲ್ಲ. ಈ ವರ್ಷ ಇಟ್ಟಿವಿ, ಮಳೆದಿಂದ ದೊಡ್ಡ ಹೊಡೆತಾಗಿ ಈ ಸಲ ಸ್ವಲ್ಪ ಮೊನ್ನೆ ವಾರಲಿದ್ದ ಮಾಲ್ ಜಾಸ್ತಿ ಬಂದಿದೆ ಸರ್. 40 ಬಾಕ್ಸು 30 ಬಾಕ್ಸ್ ಬಂದರೆ ರೇಟು ಮಾರ್ಕೆಟ್ಗೆ ಹೋಗಿದ್ರೆ 100 ರೂಪಾಯಿ 80 ರೂಪಾಯಿ ಕೇಳೋದು, 120 ರೂಪಾಯಿ ಕೇಳೋದು, ಆ ಥರ ಸರ್. ನಮಗೆ ಏನಿಲ್ಲ ಅಂದರೆ ನಮ್ಮ ಬಾಕ್ಸಿಗೆ 300-350 ರೂಪಾಯಿ ಬಂದರೆ ಒಳ್ಳೆ ಬೆಲೆ ಸಿಗ್ತದೆ ಸರ್. ಏನಂದರೆ ಅದ್ರ ಖರ್ಚು ಹೋಗುತ್ತೆ, ಜಾಸ್ತಿ ಲಾಭ ಸಿಗಲ್ಲ. ಹಿಂಗಾಗಿ ನಮಗೆ ಗೋರ್ಮೆಂಟವ್ರು, ಸರ್ಕಾರದವ್ರು ಏನೋ ನಮಗೆ ಅನುಕೂಲ ಮಾಡಿರಿ APMC ಕಡೆ ಇದ್ದ ಅಂತ ಕೇಳ್ತಾ ಇದ್ವಿ ಸರ್. ಆದರೂ ನಾವು ಏನು ಮಾಡೋಣಪ್ಪ, ನಿಮಗೆ ಮಾಲು ಈ ಥರ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ನಾಳೆ ಮಂಗಳವಾರ ಮೀಟಿಂಗ್ ಕರೆದಾರೆ ಸರ್. ನಿಮ್ಗೇನೋ ಒಂದು ಹೇಳಿ ಮಾಡ್ತೀವಪ್ಪ ಅಂದರೆ ಯಾರ್ದಾರ್ದೆಲ್ಲ ಚೆಲ್ಲೋದು ಪರಿಸ್ಥಿತಿ ಬಂತ, ಅರ್ಧ ಫುಲ್ ವೇಸ್ಟ್ ಸರ್. ಮಾರ್ಕೆಟ್ ರೇಟ್ ಇಲ್ಲ ಅಂಬೋದು ಚೆಲ್ಲಿಬಿಡ ಸರ್. ರಸ್ತೆಗೆ ಅಸಲಿ ಹೋಗ್ತಾ ಇಲ್ಲ ಸರ್, ಖರ್ಚಿಗೆ ಆಗ್ತಾ ಇಲ್ಲ. ಇನ್ನೇನು ಮಾಡ್ತೀವಿ ಅಂತಬೋದು ಅರ್ಧಕ್ಕರ್ಧ ಚೆಲ್ಲಿಬಿಟ್ಟಿವಿ ಸರ್. ಏನು 5 ಬಾಕ್ಸ್ 10 ಬಾಕ್ಸ್ ಖರ್ಚಿಗೆ ಹೋಗ್ತೀವಿ, ಆದರೂ ಅಲ್ಲಿ ರೇಟ್ ಇಲ್ಲ ಸರ್. ಹಾಗಾಗಿ ಭಾಳ ಕಷ್ಟ ಪರಿಸ್ಥಿತಿ ಬಂದಿದೆ. ನಿಮ್ಮ ಹೆಸರು? ಗಾಂಧಿಲಿಂಗಪ್ಪ ಸರ್, ಸಿರಿವಾರ. ಸರ್ ನಮ್ಮದು ಸಿರಿವಾರ ಗ್ರಾಮ, ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲೆ.